ಹೊಸ ಏರ್ಪೋರ್ಟ್ ತಮಿಳುನಾಡು ಬಾಯಿ ಮುಚ್ಚಿಸಿದ ಮಾಜಿ ಪ್ರಧಾನಿ ದೇವೇಗೌಡರು. ನೋಡಿ, ಎರಡನೇ ಏರ್ಪೋರ್ಟ್ ಆಗಬೇಕು ನಮ್ಮಲ್ಲಿ, ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ ಕೆಂಪೇಗೌಡ ಏರ್ಪೋರ್ಟ್ ದಿನದಿಂದ ದಿನಕ್ಕೆ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಸಾಕಾಗ್ತಾ ಇಲ್ಲ ಈಗಿರುವಂಥ ಏರ್ಪೋರ್ಟು. ಹಾಗಾಗಿನೇ ಇನ್ನೊಂದು ಹೊಸದಾಗಿ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆಗಳು ನಡೀತಾನೆ ಇದೆ. ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಆದರೆ ತಮಿಳುನಾಡು ಹೊಸ ಖ್ಯಾತಿಯನ್ನು ತೆಗೆದಿತ್ತಿಲ್ಲ. ನಮಗೊಂದು ಬೇಕು ಏರ್ಪೋರ್ಟು ಅಂಥೇಳಿ, ಅಂದರೆ ಹೊಸರು ನಮಗೊಂದು ಏರ್ಪೋರ್ಟ್ ಕೊಡಿ ಅಂಥೇಳಿ ಸದನದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ತಂಬಿದೊರೆಯವರು. ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ಎಲ್ಲಿತ್ತು ಕೋಪ ಎದ್ದಿತ್ಕೊಂಡು ನೋಡಿ, ನಾಡಿನ ಪರವಾಗಿ ಧ್ವನಿ ಎತ್ತಾರವರು, ಇಲ್ಲ ನಮಗೆ ಎರಡನೇ ಏರ್ಪೋರ್ಟ್ ಬಹಳ ಅಗತ್ಯ ಇದೆ ಇಲ್ಲಿ. ನಾನು ಈ ಹಿಂದೆ ಪ್ರಧಾನಿಯಾಗಿದ್ದಾಗ ಎರಡನೇ ಏರ್ಪೋರ್ಟ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ ಕೂಡ ಆಗಿತ್ತು. ಅದಾದರೆ ಅದನ್ನು ನಮಗೆ ಸಮಯಾವಕಾಶ ಸಾಕಾಗಲಿಲ್ಲ ಅಂಥೇಳಿ ದೇವೇಗೌಡರು ನಿನ್ನೆ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾರೆ. ಅಂದರೆ ಈಗ ಕಾನೂನಾತ್ಮಕವಾಗಿ ಅನಗತ್ಯ ಏನಿದಾವೋ ತೊಡಕುಗಳು ಬೇಡ, ಕರ್ನಾಟಕದ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಪರಿಗಣಿಸಬೇಕಾಗಿದೆ. ತಂಬಿದೊರೈ ಇದಾದ ಮೇಲೆ ಅವರು ಸುಮ್ಮನಾಗ್ಬಿಡ್ತಾರೆ ದೇವೇಗೌಡರು ಮಾತಾಡುವಂಥ ಸಂದರ್ಭದಲ್ಲೇ. ಅಂದರೆ ಹೊಸೂರು ಬಳಿ ವಿಮಾನ ನಿಲ್ದಾಣ ಮಾಡಬೇಕು ಅನ್ನುವಂಥ ಬೇಡಿಕೆ ಕೂಡ ಹೆಚ್ಚಾಗ್ತಿದೆ ಅಂಥೇಳಿ ಅವರು ಹೇಳ್ತಾ ಇದ್ದರು. ದಿಲ್ಲಿ ಮತ್ತು ಹೈದರಾಬಾದ್ಗೆ ನೀಡಿರುವಂಥ ವಿನಾಯಿತಿ ತಮಿಳುನಾಡು ಸರ್ಕಾರ ವಿಮಾನ ನಿಲ್ದಾಣ ನಿರ್ಮಿಸೋಕೆ ಅನುಮತಿ ಕೊಡಬೇಕು ಅಂಥೇಳಿ ತಂಬಿದೊರೆಯವರು ವಾದವನ್ನು ಮಾಡ್ತಾರೆ. ಆದರೆ ದೇವೇಗೌಡರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ, ಪಕ್ಷಾತೀತವಾಗಿ ನಮಗೆ ಇನ್ನೊಂದು ಏರ್ಪೋರ್ಟು ಮಾಡಿಕೊಡಿ ಅಂಥೇಳಿ. ಹಾಗಾಗಿನೇ ಈಗ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇದಕ್ಕೆ ಉತ್ತಮವಾಗೂ ಕೂಡ ಸಚಿವರು ಸ್ಪಂದಿಸಿದ್ದಾರಂತೆ. ಅಂದರೆ ವಿಮಾನಯಾನ ಸಚಿವರು ಈ ಹಿಂದೆ ಏನು ದೇವೇಗೌಡರು ಅಧಿಕಾರದಲ್ಲಿದ್ದಾಗ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಕೂಡ ಆಗಿತ್ತು. ಸದ್ಯಕ್ಕೇನಿದೆ, ಈ ಒಂದು ಪ್ರಸ್ತಾವನೆ ಏನಿದೆ ಅದಕ್ಕೆ ತಮಿಳುನಾಡು ಅಡ್ಡಿ ಆಗೋದು ಬೇಡ ಅಂಥೇಳಿ ಬಹಳ ಗೌರವಪೂರ್ವಕವಾಗಿಯೇ ದೇವೇಗೌಡರು ತಂಬಿದೊರೆಯವ್ರಿಗೆ ಕೇಳ್ಕೊಳ್ತಾರೆ. ಹಾಗಾಗಿನೇ ಇದೇನಾಗ್ತಾ ಇದೆ, ಅವರು ಹೈದರಾಬಾದು ಮತ್ತು ದೆಹಲಿಗೆ ಯಾವ ರೀತಿಯಾಗಿ ನೀವು ಮಾನ್ಯತೆಯನ್ನು ಕೊಟ್ಟಿದ್ದೀರೋ ಹಾಗೆ ತಮಿಳುನಾಡಿಗೂ ಕೂಡ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು, ನಮಗೂ ಕೂಡ ಏರ್ಪೋರ್ಟ್ನ ಅವಶ್ಯಕತೆ ಇದೆ ಅಂಥೇಳಿ. ಅಂದರೆ ಮತ್ತೊಂದು ಏರ್ಪೋರ್ಟ್ ದೊಡ್ಡದಾಗಿ ನಮಗೂ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಸ್ತಾವನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ದೇವೇಗೌಡರು ನಾಡಿನ ಪರವಾಗಿ ಪಕ್ಷಾತೀತವಾಗಿ ಧ್ವನಿಯನ್ನು ಎತ್ತಿದಂತಹ ಪ್ರಸಂಗ ಕೂಡ ನಡೆಯಿತು. ಭಾರಿ ಮೆಚ್ಚುಗೆಗೆ ಈ ಒಂದು ವಿಚಾರ ಕೂಡ ಕಾರಣ ಆಗ್ತಾ ಇದೆ.